ಇವತ್ತು ಯಾವ್ದಾದ್ರು ಒಂದು ಮಾನ್ಸ್ಟರ್ ಫಿಶ್ ನ ತರೋಣ ಅಂತ ಹೇಳಿ ನಾನು ಪೆಟ್ ಶಾಪಿಗೆ ಬಂದಿದ್ದೀನಿ. ಗುರು ನಮಸ್ಕಾರ, ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮಾನ್ಸ್ಟರ್ ಟ್ಯಾಂಕ್ ನ ಕ್ಲೀನ್ ಮಾಡಿ ಫಿಶಸ್ ಎಲ್ಲ ಎಷ್ಟು ದೊಡ್ಡಾಗಿದೆ ಅಂತ ಹೇಳಿ ಅಪ್ಡೇಟ್ ನ ಕೊಡ್ತೀನಿ. ಅದೇ ತರ ಮತ್ತೊಂದು ಬಿಗ್ ಅಪ್ಡೇಟ್ ಇದೆ, ಅದೇನು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನಲ್ಲಿ ಸ್ಕಿಪ್ ಮಾಡಿದ್ರೆ ಲಾಸ್ಟ್ ತನಕ ನೋಡಿ. ತಡ ಮಾಡಿದ ಇವತ್ತಿನ ವಿಡಿಯೋ ಆದ್ರೆ ಶುರು ಮಾಡೋಣ. ನೀವು ಇವಾಗ ನೋಡ್ತಾ ಇರ್ಬೋದು, ನಮ್ಮ ಮಾನ್ಸ್ಟರ್ ಫಿಶ್ ಇರೋ ಟ್ಯಾಂಕ್ ಈ ರೀತಿಯಾಗಿದೆ. ಫುಲ್ ವಾಟರ್ ಎಲ್ಲ ಗ್ರೀನ್ ಕಲರ್ ಆಗಿ ಪ್ಲಾಂಟ್ಸ್ ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ. ಆಕ್ಚುಲಿ ಗ್ರೀನ್ ವಾಟರ್ ತುಂಬಾ ಒಳ್ಳೇದು ಫಿಶಸ್ ಗಳಿಗೆ, ಬಟ್ ಏನ್ ಮಾಡಕ್ಕಾಗಲ್ಲ, ನಾವ್ ಈಗ ಇದನ್ನ ಕ್ಲೀನ್ ಮಾಡ್ಬೇಕು. ನಾವು ಮೊದ್ಲಿಗೆ ಇದ್ರಲ್ಲಿ ಬೆಳ್ಕೊಂಡಿರೋ ಪ್ಲಾಂಟ್ಸ್ ನೆಲ್ಲ ರಿಮೂವ್ ಮಾಡ್ಕೊಳ್ಳೋಣ. ಸುಮಾರು ಬೆಳ್ಕೊಂಡ್ಬಿಟ್ಟಿದೆ ಪ್ಲಾಂಟ್ಸ್, ನೋಡ್ತಾ ಇರ್ಬೋದು. ಒಂದೆರಡು ಈ ತರ ತಂದು ಹಾಕಿದ್ರೆ ಇದೆಲ್ಲ ಫುಲ್ ಟ್ಯಾಂಕ್ ಫುಲ್ ಆಗ್ಬಿಡುತ್ತೆ ಪ್ಲಾಂಟ್ಸ್. ಔಟ್ಡೋರ್ ಪಾಂಡಲ್ಲೆಲ್ಲ ಈ ತರ ಪ್ಲಾಂಟ್ಸ್ ಹಾಕಿದ್ರೆ ಸಖತ್ತಾಗಿ ಕಾಣುತ್ತೆ. ನಾನಿವಾಗ ಸದ್ಯಕ್ಕೆ ಫಿಶ್ ನೆಟ್ ಯೂಸ್ ಮಾಡಿ ಈ ಬೆಳ್ಕೊಂಡಿರೋ ಪ್ಲಾಂಟ್ಸ್ ನೆಲ್ಲ ರಿಮೂವ್ ಮಾಡ್ಕೊಂತೀನಿ. ಇದೆಲ್ಲ ಬೆಳ್ಕೊಂಡಿರೋ ಪ್ಲಾಂಟ್ಸ್ ಎಲ್ಲ ತಕೊಂಡಾಗಿದೆ. ಈಗ ನಾವೇನಾದ್ರೂ ವಾಟರ್ ನ ತೆಗಿಬೇಕು, ಅದಕ್ಕೆ ನಾನು ಈ ಪೈಪ್ ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ಫಿಶ್ ನೆಲ್ಲ ಹಿಡಿಯೋಕೆ ಸಿಗೋದಿಲ್ಲ. ಅದರಿಂದ ಈ ಒಂದು ಪೈಪ್ ಯೂಸ್ ಮಾಡಿ ನಾನು ಇದನ್ನ ವಾಟರ್ ನ ತೆಗಿತೀನಿ. ನೋಡ್ತಾ ಇರ್ಬೋದು, ಒಳಗಡೆ ಮತ್ತೆ ಈ ತರ ಹೊರಗಡೆ ಮಾಡಿ ಈ ತರ ಪೈಪ್ ನ ಬಿಟ್ಟಿದ್ದೀನಿ. ಇಲ್ಲಿ ನೆಟ್ ಯಾಕೆ ಹಾಕಿದ್ದೀನಿ ಅಂದ್ರೆ, ಇದರಲ್ಲಿ ಸಣ್ಣ ಸಣ್ಣದು ರಿವರ್ ಫಿಶ್ ಇದೆ, ನಿಮಗೆ ಗೊತ್ತಿರಂಗೆ. ಅದೆಲ್ಲ ಆಚೆ ಕಡೆ ಹೋಗುತ್ತೆ ಅಂತ ಹೇಳಿ ಈ ತರ ನೆಟ್ ಅಲ್ಲಿ ಇದನ್ನ ಬಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಈ ವಾಟರ್ ಜಾಸ್ತಿ ಇದ್ರೆ ನಮಗೆ ಫಿಶಸ್ ಎಲ್ಲ ಹಿಡಿಯೋಕೆ ಸಿಗೋದಿಲ್ಲ. ಆದ್ರಿಂದ ನಾನು ವಾಟರ್ ನ ಖಾಲಿ ಮಾಡಿ ಆಮೇಲೆ ಫಿಶಸ್ ನೆಲ್ಲ ಹಿಡಿತೀನಿ. A few moments later. ನೀವು ಇವಾಗ ನೋಡ್ತಾ ಇರ್ಬೋದು, ನಾನು ಫುಲ್ ಆಗಿ ವಾಟರ್ ನೆಲ್ಲ ರಿಮೂವ್ ಮಾಡ್ಕೊಂಡಾಗಿದೆ. ಈಗ ಏನಿದ್ರು ನಮ್ ಫಿಶಸ್ ನೆಲ್ಲ ಹಿಡಿಬೇಕು. ನೋಡ್ತಾ ಇರ್ಬೋದು ಎಷ್ಟೊಂದು ದೊಡ್ಡಾಗಿದೆ ಅಂತ ಹೇಳಿ. ನಿಮ್ಗೆ ಈಗ ಮೇಲ್ಗಡೆಯಿಂದ ಕಾಣ್ತಾ ಇರ್ಬೋದು ಈ ಕ್ಯಾಟ್ ಫಿಶ್ ಗಳು ಎಷ್ಟೊಂದು ದೊಡ್ಡಾಗಿದೆ ಅಂತ ಹೇಳಿ. ಸದ್ಯಕ್ಕೆ ಈ ಬಕೆಟ್ ಮತ್ತೆ ನೆಟ್ ಇಂದ ನಾವು ಫಿಶಸ್ ನೆಲ್ಲ ಹಿಡಿಯೋಣ. ಇವಾಗ ನಾವು ಫಿಶಸ್ ನ ಹಿಡಿಯಕ್ ಸ್ಟಾರ್ಟ್ ಮಾಡೋಣ. ನೋಡ್ತಾ ಇರ್ಬೋದು, ಇದರಲ್ಲಿ ರಿವರ್ ಅಲ್ಲಿ ಸಿಕ್ಕಿರೋ ಫಿಶಸ್ ಸಿಕ್ಕಿದೆ. ಇದೊಂದು ಸ್ವಲ್ಪ ಇದೆ, ಅದನ್ನೆಲ್ಲ ಇವತ್ತು ಸಪ್ರೇಟ್ ಮಾಡ್ತಾ ಇದ್ದೀನಿ ನಾನು. ನೀವು ಇವಾಗ ನೋಡ್ತಾ ಇರೋದು ನಮ್ದು ಸ್ಪಾಟೆಡ್ ಕ್ಯಾಟ್ ಫಿಶ್. ನೋಡ್ತಾ ಇರ್ಬೋದು, ಇದು ಸೈಕ್ ಆಗಿ ಗ್ರೋತ್ ಆಗಿದೆ. ಕಾಣ್ತಾ ಇದೆ ಅನ್ಕೊಂತೀನಿ ವಿಡಿಯೋದಲ್ಲಿ. ಆಮೇಲೆ ಒಂದ್ಸರಿ ತೋರಿಸ್ತೀನಿ ಎಷ್ಟು ಗ್ರೋತ್ ಆಗಿದೆ ಅಂತ ಹೇಳಿ. ಈಗ ಸದ್ಯಕ್ಕೆ ಇದನ್ನ ಬಕೆಟ್ ಅಲ್ಲಿ ಬಿಟ್ಟಿರ್ತೀನಿ. ಇವಾಗ ಇನ್ನೊಂದು ಕ್ಯಾಟ್ ಫಿಶ್ ನ ಹಿಡಿಯೋಣ. ಇದು ಅದಕ್ಕಿಂತ ದೊಡ್ಡಾಗಿದೆ. ಇದು ಅಷ್ಟೊಂದು ಈಸಿಯಾಗಿ ಹಿಡಿಯಕ್ ಸಿಗೋದಿಲ್ಲ. ನೋಡ್ತಾ ಇರ್ಬೋದು, ಜಂಪ್ ಮಾಡ್ತಾ ಇದೆ. ಹಾಗೆ ನೀವು ಇವಾಗ ನೋಡ್ತಾ ಇರ್ಬೋದು, ಇದು ಸಕ್ಕರ್ ಕ್ಯಾಟ್ ಫಿಶ್, ಕ್ಲೀನರ್ ಅಂತಾರೆ. ನೋಡ್ತಾ ಇರ್ಬೋದು, ಇದೇನ್ ಅಷ್ಟೊಂದು ಗ್ರೋತ್ ಆಗ್ತಾ ಇಲ್ಲ, ಬಟ್ ಜಸ್ಟ್ ಕ್ಲೀನ್ ಮಾಡ್ತಾ ಇದೆ. ಇದು ಯಾಕೆ ಗ್ರೋತ್ ಆಗ್ತಿಲ್ಲ ಅಂತ ಹೇಳಿ ನನ್ಗಿನ್ನೂ ಐಡಿಯಾನೇ ಇಲ್ಲ. ಓಕೆ, ಇವಾಗ ನೋಡ್ತಾ ಇರೋದು ಇದರಲ್ಲಿ ನಮ್ದು ಸ್ನೇಕ್ ಹೆಡ್ ಅಂದ್ರೆ ಚೆನ್ನ ಫಿಶ್ ಅಂತಾರಲ್ಲ, ಅದು ಸಿಕ್ಕಿದೆ. ಇದು ಕೂಡ ವೈಲ್ಡ್ ಅಲ್ಲಿ ಸಿಕ್ಕಿರೋದು. ಇದು ನೋಡ್ತಾ ಇರ್ಬೋದು, ಇದ್ರ ಪ್ಯಾಟರ್ನ್ ಎಲ್ಲ ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿ. ಸೊ ಈ ಬಿಸಿಲು ಬಿದ್ರೆ ಇನ್ನೂ ಸಕ್ಕತ್ತಾಗಿ ಕಾಣುತ್ತೆ ಇದು. ಹಾಗೆ ಈ ಒಂದು ಚೆನ್ನ ಫಿಶ್ ನಿಧಾನಕ್ಕೆ ಗ್ರೋತ್ ಆಗ್ತಾ ಇದೆ. ಇದಕ್ಕೆ ಪೆಲೆಟ್ಸ್ ಎಲ್ಲ ಫೀಡ್ ಮಾಡ್ತಾ ಇದೀನಿ, ಅದರಿಂದ ಅಷ್ಟೊಂದು ಗ್ರೋತ್ ಆಗ್ತಾ ಇಲ್ಲ. ಇನ್ ನೆಕ್ಸ್ಟ್ ಲೈಫ್ ಫೀಡಿಂಗ್ ಎಲ್ಲ ಶುರು ಮಾಡ್ಕೊಬೇಕು. ಸೊ ಇದನ್ನ ಹಿಡಿದು ಬಕೆಟಿಗೆ ಬಿಡೋಣ. ಹಾಗೆ ನೀವು ನೋಡ್ತಾ ಇರ್ಬೋದು, ಇನ್ನೂ ಒಂದ್ ಸ್ವಲ್ಪ ಫಿಶಸ್ ಗಳು ಉಳ್ಕೊಂಡಿದೆ. ಈ ರಿವರ್ ಅಲ್ಲಿ ಸಿಕ್ಕಿರೋದು ಮತ್ತೆ ಕ್ಯಾಟ್ ಫಿಶ್ ಎಲ್ಲ ಉಳ್ಕೊಂಡಿದೆ. ಎಲ್ಲದನ್ನು ಹಿಡಿದು ಬಕೆಟ್ ಅಲ್ಲಿ ಬಿಟ್ಟು ಆಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದ್ರೆ ತುಂಬಾ ಲೆಂತ್ ಆಗ್ಬಿಡುತ್ತೆ ವಿಡಿಯೋ. ಫೈನಲ್ ಆಗಿ ನೀವು ನೋಡ್ತಾ ಇರ್ಬೋದು, ಎಲ್ಲ ಫಿಶಸ್ ನಾವು ಹಿಡ್ಕೊಂಡೋಗಿದೆ. ರಿವರ್ ಅಲ್ಲಿ ಸಿಕ್ಕಿರೋದು ಮತ್ತೆ ಕ್ಯಾಟ್ ಫಿಶ್ ಎಲ್ಲದನ್ನು ನಾವು ಈಗ ಬಕೆಟ್ ಅಲ್ಲಿ ಬಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಇದ್ರಲ್ಲಿ ನೀವು ಕ್ಯಾಟ್ ಫಿಶ್ ನ ನೋಡ್ತಾ ಇರ್ಬೋದು ಎಷ್ಟೊಂದು ಗ್ರೋತ್ ಆಗಿದೆ ಅಂತ ಹೇಳಿ. ಸೊ ಸಖತ್ತಾಗಿ ಗ್ರೋತ್ ಆಗಿದೆ. ಆಮೇಲೆ ತೋರಿಸ್ತೀನಿ ನಿಮ್ಗೆ ಎಷ್ಟು ಗ್ರೋತ್ ಆಗಿದೆ ಅಂತ ಹೇಳಿ. ಹಾಗೆ ನೀವು ಇವಾಗ ನೋಡ್ತಾ ಇರ್ಬೋದು, ಇದು ಫುಲ್ ಕಂಪ್ಲೀಟ್ ಆಗಿ ಫಿಶಸ್ ನೆಲ್ಲ ಹಿಡಿದಾಗಿದೆ. ಏನಿದ್ರೆ ಈಗ ಇದನ್ನ ತೊಳೆದು ಚೆನ್ನಾಗಿ ಬೇರೆ ನೀರನ್ನ ಹಾಕ್ಬೇಕಷ್ಟೇ. ಫೈನಲ್ ಆಗಿ ನೀವು ನೋಡ್ತಾ ಇರ್ಬೋದು, ನಮ್ಮ ಮಾಸ್ಟರ್ ಟ್ಯಾಂಕ್ ನ ಕ್ಲೀನ್ ಮಾಡಿ ಹೊಸ ನೀರು ಕೂಡ ಹಾಕಿದೀನಿ. ಅದೇ ತರ ಪ್ಲಾಂಟ್ಸ್ ನೆಲ್ಲ ಹಾಕಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಅದೇ ತರ ನಾವು ಇವಾಗ ಇದಕ್ಕೆ ಪೈಪ್ ಮತ್ತೆ ಹಂಚಿನ ಪೀಸ್ ನೆಲ್ಲ ಇಡ್ತಾ ಇದೀವಿ. ಯಾಕಂದ್ರೆ ಹೈಡಿಂಗ್ ಸ್ಪಾಟ್ ನ ಕ್ರಿಯೇಟ್ ಮಾಡೋದಕ್ಕೆ. ಯಾಕಂದ್ರೆ ಮಾನ್ಸ್ಟರ್ ಫಿಶ್ ಅಲ್ವಾ, ಕೆಲವು ಸರಿ ಅಗ್ರೆಸಿವ್ ಆಗ್ತಾ ಇರ್ತವೆ. ಅದರಿಂದ ಟೈಮ್ಸ್ ಏನಾಗ್ಬಿಡುತ್ತೆ ಅಂದ್ರೆ, ಈ ಮಾನ್ಸ್ಟರ್ ಫಿಶಸ್ ಗಳಿಗೆ ಸರಿಯಾಗಿ ಫುಡ್ ಸಿಕ್ಕಿಲ್ಲ ಅಂದ್ರೆ ಫೈಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ಬೇರೆ ಅದೇ ಫಿಶಸ್ಗೂ ಡ್ಯಾಮೇಜ್ ಆಗ್ಬಿಡುತ್ತೆ ಅಂತ ಹೇಳಿ ನಾವು ಹೈಡಿಂಗ್ ಸ್ಪಾಟರ್ಸ್ ನೆಲ್ಲ ಆಡ್ ಮಾಡ್ತೀವಿ. ಇವಾಗ ನೋಡ್ತಾ ಇರ್ಬೋದು, ಇದು ಕಂಪ್ಲೀಟ್ ಆಗಿ ಟ್ಯಾಂಕ್ ನೆಲ್ಲ ನಾನು ಸೆಟಪ್ ಮಾಡಿ ಆಗಿದೆ. ಈಗ ಇದಕ್ಕೆ ಜಸ್ಟ್ ಫಿಶಸ್ ನೆಲ್ಲ ಆಡ್ ಮಾಡೋಣ. ನೀವು ಇವಾಗ ನೋಡ್ತಾ ಇರೋದು ಇದೆಲ್ಲ ರಿವರ್ ಅಲ್ಲಿ ಸಿಕ್ಕಿರೋ ಫಿಶಸ್ ಗಳು. ಇದೆಲ್ಲ ನಮ್ದು ಮಾನ್ಸ್ಟರ್ ಫಿಶಿಂಗ್ ಟ್ಯಾಂಕ್ ಅಲ್ಲಿ ಇತ್ತು, ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಬಟ್ ನಾನು ಇವಾಗ ಇದನ್ನ ಸಪರೇಟ್ ಮಾಡ್ತಾ ಇದ್ದೀನಿ. ಒಂದು 5ರಿಂದ 6 ಈ ಒಂದು ಫಿಶಸ್ ಗಳಿದೆ ರಿವರ್ ಅಲ್ಲಿ ಸಿಕ್ಕಿರೋದು. ಒಂದ್ ಇದ್ರಲ್ಲಿ ಝೀಬ್ರಾಡಾನಿಯಸ್ ಮತ್ತೆ ಇನ್ನೊಂದ್ ಸ್ವಲ್ಪ ಬಾರ್ಬ್ಸ್ ತರ ಇದೆ. ನೋಡ್ತಾ ಇರ್ಬೋದು, ಯಾವ್ದಂತ ಹೇಳಿ ಸರಿ ನೇಮ್ ಎಲ್ಲ ಗೊತ್ತಿಲ್ಲ, ಆದ್ರೂ ನೋಡ್ತಾ ಇರ್ಬೋದು ಎಷ್ಟೊಂದು ಕ್ಯೂಟ್ ಆಗಿದೆ ಅಂತ ಹೇಳಿ ಇದೆಲ್ಲ. ಇದಕ್ಕೆ ನಾನು ಫಿಶಸ್ ಎಲ್ಲ ಆಲ್ರೆಡಿ ಬಿಟ್ಟಾಯ್ತು. ಸೊ ಸ್ವಲ್ಪ ರಿವರ್ ಅಲ್ಲಿ ಸಿಕ್ಕಿರೋ ಫಿಶಸ್ ಅದನ್ನೆಲ್ಲ ಬಿಟ್ಟಿದ್ದೀನಿ. ಹಾಗೆ ನಾನು ಇವಾಗ ಇದಕ್ಕೆ ಕಲ್ಲುಪ್ಪನ ಹಾಕ್ತಾ ಇದ್ದೀನಿ. ಯಾಕಂದ್ರೆ ವಾಟರ್ ಚೇಂಜ್ ಮಾಡಿದಲ್ವಾ, ಬೇರೆ ಏನಾದ್ರು ಇದ್ರಲ್ಲಿ ಬ್ಯಾಕ್ಟೀರಿಯಾ, ವೇಸ್ಟ್ ಬ್ಯಾಕ್ಟೀರಿಯಾ ಅಥವಾ ಬೇಡದೇ ಇರೋ ಬ್ಯಾಕ್ಟೀರಿಯಾ ಇದ್ರೆ ಅದೆಲ್ಲ ಹೋಗ್ಲಿ ಅಂತ ಹೇಳಿ ಕಲ್ಲುಪ್ಪನ ಹಾಕ್ತಾ ಇದ್ದೀನಿ. ಅದೇ ತರ ವಾಟರ್ ತುಂಬಾ ಚೆನ್ನಾಗಿ ಕಂಡೀಷನ್ ಆಗ ಕೂಡ ಈ ಒಂದು ರಾಕ್ ಸಾಲ್ಟ್ ಹೆಲ್ಪ್ ಆಗುತ್ತೆ. ನೀವು ಇವಾಗ ನೋಡ್ತಾ ಇರೋದು ನಮ್ದು ಸ್ಪಾಟೆಡ್ ಕ್ಯಾಟ್ ಫಿಶ್. ನೋಡ್ತಾ ಇರೋದು ಎಷ್ಟೊಂದು ಚೆನ್ನಾಗಿ ಗ್ರೋತ್ ಆಗಿದೆ ಅಂತ ಹೇಳಿ. ನಾನು ಇದನ್ನ ತಂದು ಆಲ್ಮೋಸ್ಟ್ ಒಂದು 1 ವರ್ಷದ ಮೇಲೆ ಆಗ್ತಾ ಬಂತು ಅನ್ಕೊಂತೀನಿ. ಸೊ ನೋಡ್ತಾ ಇರ್ಬೋದು ಸೈಜ್ ಎಷ್ಟೊಂದು ಚೆನ್ನಾಗಿ ಗ್ರೋತ್ ಆಗಿದೆ ಅಂತ ಹೇಳಿ. ತರಬೇಕಾದ್ರೆ ಇನ್ನೂ ತುಂಬಾ ಚಿಕ್ಕದಿತ್ತು, ಈಗ ಒಂದ್ ಸ್ವಲ್ಪ ಗ್ರೋತ್ ಆಗ್ತಾ ಇದೆ. ನಾನು ಇದಕ್ಕೆ ಹೆಚ್ಚಾಗಿ ಬರೀ ಪೆಲೆಟ್ಸ್ ನ ಫೀಡ್ ಮಾಡೋದ್ರಿಂದ ಅಷ್ಟೊಂದು ಸೈಜ್ ಅಲ್ಲಿ ಗ್ರೋತ್ ಆಗಿಲ್ಲ. ಮುಂದೆ ಲೈಫ್ ಫೀಡಿಂಗ್ ಎಲ್ಲ ಶುರು ಮಾಡ್ಕೊಬೇಕು, ಅವಾಗ ಇನ್ನೂ ಚೆನ್ನಾಗಿ ಸೈಜ್ ಎಲ್ಲ ಗ್ರೋತ್ ಆಗುತ್ತೆ. ಸದ್ಯಕ್ಕೆ ಈ ಫಿಶ್ ನ ಕೂಡ ನಾವೀಗ ಟ್ಯಾಂಕ್ ಗೆ ರಿಲೀಸ್ ಮಾಡೋಣ.
ಇದಿಷ್ಟೊಂದು ಕ್ಲೀನಿಂಗ್ ಪ್ರೊಸೆಸ್ ಆಗಿತ್ತು. ಇದರಲ್ಲಿ ಫುಲ್ ಕಂಪ್ಲೀಟ್ ಆಗಿ ನಮ್ಮ ಮಾನ್ಸ್ಟರ್ ಟ್ಯಾಂಕ್ ಅನ್ನ ಕ್ಲೀನ್ ಮಾಡಿದೀನಿ. ಹಾಗೆ ಫಿಶಸ್ ಇಂದ ಗ್ರೋತ್ ಅಪ್ಡೇಟ್ ಎಲ್ಲ ಕೊಟ್ಟಿದ್ದೀನಿ. ಹಾಗೆ ನೀವು ಈ ಕಡೆ ಸೈಡ್ ಅಲ್ಲಿ ನೋಡ್ತಾ ಇರ್ಬೋದು, ವಿವರ ಸಿಕ್ಕಿತ್ತಲ್ಲ ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಸೈಜ್ ಅಲ್ಲಿ ಇರೋದನ್ನೆಲ್ಲ ಇದೇ ಟ್ಯಾಂಕ್ ಅಲ್ಲಿ ಬಿಟ್ಟಿದ್ದೀನಿ ಸದ್ಯಕ್ಕೆ. ಆಕ್ಚುಲಿ ಇವತ್ತಿನ ವಿಡಿಯೋ ಇದ್ದಿದ್ದು ಏನಂದ್ರೆ, ನನ್ನ ಒಂದು ಡ್ರೀಮ್ ಮಾನ್ಸ್ಟರ್ ಫಿಶ್ ನ ನಾನು ತರ್ಬೇಕಂತ ಹೇಳಿದ್ದೆ. ಅದೇ ಒಂದು ಕಾರಣಕ್ಕೆ ಈ ಒಂದು ಟ್ಯಾಂಕ್ ಅನ್ನು ಕೂಡ ಕ್ಲೀನ್ ಮಾಡಿದ್ದು. ಹಾಗೆ ಆ ಫಿಶ್ ನ ತರಕಂತ ಹೇಳಿ ನಾನು ಪೆಟ್ ಶಾಪ್ ಹೋಗಿದ್ದೆ. ನೋಡ್ತಾ ಇರ್ಬೋದು ಪೆಟ್ ಶಾಪ್ ಅಲ್ಲಿ ಇಷ್ಟೊಂದು ಫಿಶ್ ಗಳೆಲ್ಲ ಇತ್ತು. ಅದೇ ತರ ಪೆಟ್ ಶಾಪ್ ಅಲ್ಲಿ ಕೂಡ ಅಷ್ಟೇ ಮಾನ್ಸ್ಟರ್ ಫಿಶಸ್ ಗಳಿತ್ತು. ಅಲಿಗೇಟರ್ ಗಾರೆಲ್ಲ ಇತ್ತು. ನೋಡ್ತಾ ಇರ್ಬೋದು ಎಷ್ಟೊಂದು ಸೈಜ್ ಅಲ್ಲಿ ಇದೆ ಅಂತ ಹೇಳಿ. ಇದನ್ನ ತರಷ್ಟು ಕೆಪಾಸಿಟಿ ನನಗೆ ಇರ್ಲಿಲ್ಲ, ಅದಕ್ಕೆ ಮುಚ್ಕೊಂಡ್ ಬಂದೆ. ಆಕ್ಚುಲಿ ನನ್ನ ಡ್ರೀಮ್ ಮಾನ್ಸ್ಟರ್ ಫಿಶ್ ಈ ಒಂದು ಪೆಟ್ ಶಾಪ್ ಅಲ್ಲಿ ಇತ್ತು, ಆದ್ರೆ ನನಗೆ ಬೇಕಾಗಿರೋ ಸೈಜ್ ಅಲ್ಲಿ ಇರ್ಲಿಲ್ಲ. ಅದರಿಂದ ತುಂಬಾ ಡಿಸಪಾಯಿಂಟ್ಮೆಂಟ್ ಆಯ್ತು. ಯಾಕಂದ್ರೆ ವಿಡಿಯೋ ಮಾಡ್ಬೇಕಂತ ಹೇಳಿ ಅಷ್ಟೊಂದು ರೆಕಾರ್ಡ್ ಎಲ್ಲ ಮಾಡಿಟ್ಟಿದ್ದೆ, ಬಟ್ ವಿಡಿಯೋ ಮಾಡೋದು ಫೇಲ್ ಆಯ್ತು. ಅದಕ್ಕೂ ಕನ್ಸಿಸ್ಟೆನ್ಸಿ ಹೋಗಬಾರ್ದು ಅಂತ ಹೇಳಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಮ್ಮ ಮಾನ್ಸ್ಟರ್ ಟ್ಯಾಂಕ್ ಅನ್ನ ಕ್ಲೀನ್ ಮಾಡೋದು ಮತ್ತೆ ಫಿಶಸ್ ಇಂದ ಅಪ್ಡೇಟ್ ಎಲ್ಲ ಕೊಟ್ಟಿರ್ತೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಡ್ರೀಮ್ ಮಾನ್ಸ್ಟರ್ ಫಿಶ್ ನ ತರ್ತೀನ ಇಲ್ವಾ ಎಲ್ಲದನ್ನು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಇದಿಷ್ಟು ಒಂದ್ ಕತೆ ಆದ್ರೆ, ಈಗ ಇನ್ನೊಂದು ಅಪ್ಡೇಟ್ ಇದೆ. ಅದೇನಂದ್ರೆ ನಮ್ದು ಮೊನ್ನೆ ತರಿಸಿದ ಗೋಲ್ಡನ್ ಗಪ್ಪೀಸ್ ನ ಬ್ರೀಡಿಂಗ್ ಗೆ ಬಿಡ್ತಾ ಇದ್ದೀನಿ. ಸದ್ಯಕ್ಕೆ ಈ ಒಂದು ಟ್ಯಾಂಕ್ ಅಲ್ಲಿ ಇದನ್ನ ನಾನು ಬ್ರೀಡಿಂಗ್ ಗೆ ಬಿಡ್ತಾ ಇದ್ದೀನಿ. ನಾನೇನೋ ಇದನ್ನ ಬ್ರೀಡಿಂಗ್ ಅಂತ ಹೇಳಿ ತಗೊಂಡೆ. ಅದರಲ್ಲಿ ನೀವು ನೋಡ್ತಾ ಇರಬಹುದು KGF ಚಾಪ್ಟರ್ 2. ಇದು ಕೂಡ ಅಷ್ಟೇ, ನೀವು ಇವಾಗ ನೋಡ್ತಾ ಇರ್ಬೋದು ವಾಟರ್ ನಲ್ಲಿ ಆಡ್ ಮಾಡಿ ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ ಹಾಕ್ತಾ ಇದ್ದೀನಿ. ಈ ಹೊಸ ವಾಟರ್ ಎಲ್ಲ ಸೆಟ್ ಮಾಡ್ತಾ ಇದ್ರೆ ಅದಕ್ಕೆ ಕಲ್ಲುಪ್ಪನ ಹಾಕೋದು ತುಂಬಾ ಇಂಪಾರ್ಟೆಂಟ್. ಇನ್ನು ಫೈನಲ್ ಆಗಿ ಇದಕ್ಕೂ ಕೂಡ ಅಷ್ಟೇ ಲೈವ್ ಪ್ಲಾಂಟ್ಸ್ ನೆಲ್ಲ ಆಡ್ ಮಾಡ್ತಾ ಇದ್ದೀನಿ. ನಮ್ ಬ್ರೀಡಿಂಗ್ ಟ್ಯಾಂಕ್ ಅಲ್ವಾ, ಅದರಿಂದ ಲೈವ್ ಪ್ಲಾಂಟ್ಸ್ ಎಲ್ಲ ಇದ್ರಲ್ಲಿ ಸ್ವಲ್ಪ ನ್ಯಾಚುರಲ್ ಆಗಿರ್ಲಿ ಅಂತ ಹೇಳಿ ಪ್ಲಾಂಟ್ಸ್ ನೆಲ್ಲ ಆಡ್ ಮಾಡಿದ್ದೀನಿ. ನೀವು ಇವಾಗ ನೋಡ್ತಾ ಇರೋದು ನಮ್ದು ಗೋಲ್ಡನ್ ಗಪ್ಪೀಸ್. ಮೊನ್ನೆ ಅನ್ಬಾಕ್ಸಿಂಗ್ ಮಾಡಿದ್ವಲ್ಲ, ಅದು ನೋಡ್ತಾ ಇರ್ಬೋದು ಕಲರ್ ಎಲ್ಲ ಎಷ್ಟು ಸ್ಟ್ರೈಕ್ ಆಗಿ ಬಂದಿದೆ ಅಂತ ಹೇಳಿ. ಸೊ ಫುಲ್ ಗೋಲ್ಡ್ ಆಗಿದೆ ನೋಡ್ತಾ ಇರ್ಬೋದು. ಸದ್ಯಕ್ಕೆ ನಾವು ಇವಾಗ ಇದನ್ನ ಬ್ರೀಡಿಂಗ್ ಸೆಟಪ್ ಅಲ್ಲಿ ವಾಟರ್ ಟೆಂಪರೇಚರ್ ಎಲ್ಲ ಸೆಟ್ ಆಗ್ಲಿ ಅಂತ ಹೇಳಿ ಬಿಟ್ಟಿರೋಣ. ಅದಾದ್ರ ಮೇಲೆ ರಿಲೀಸ್ ಮಾಡಿದ್ರಾಯ್ತು. ಅದಕ್ಕಿಂತ ಮೇನ್ ನಮ್ಗೆ ಒಂದ್ ಸ್ವಲ್ಪ ಇಂಪಾರ್ಟೆಂಟ್ ಆಗಿರೋ ಬ್ರೀಡಿಂಗ್ ಐಟಮ್ ಬೇಕು, ಅದನ್ನ ಈಗ ತರೋಣ. ಸೊ ನಾನು ಮೈನ್ ಆಗಿ ಗಪ್ಪೀಸ್ ನ ಬ್ರೀಡ್ ಮಾಡೋದಕ್ಕೆ ಈ ತರ ಹೋಲ್ ಇರೋ ಟ್ರೇ ಗಳನ್ನ ಯೂಸ್ ಮಾಡ್ತೀನಿ. ಇದ್ರಲ್ಲಿ ಸ್ವಲ್ಪ ರಿಸಲ್ಟ್ ಎಲ್ಲ ಚೆನ್ನಾಗೇ ಬರ್ತಿದೆ. ಅದರಿಂದ ನಾವು ಇದನ್ನ ಯೂಸ್ ಮಾಡೋದ್ರಿಂದ ಗಪ್ಪೀಸ್ ಏನಾದ್ರು ಮರಿ ಹಾಕಿದ್ರೆ ಮರಿ ಎಲ್ಲ ಸೇಫ್ ಆಗಿರುತ್ತೆ, ನಾವು ಈಸಿಯಾಗಿ ಇದನ್ನೆಲ್ಲ ಹಿಡಿಬಹುದು. ಆದ್ರಿಂದ ನಾನು ಈ ತರ ಮೆಥಡ್ ನ ಯೂಸ್ ಮಾಡ್ತೀನಿ. ಈ ತರ ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡು ಯಾವ ತರ ಗಪ್ಪೀಸ್ ನ ಬ್ರೀಡ್ ಮಾಡ್ಬೇಕು ಅಂತ ಹೇಳಿ ಈಗಾಗಲೇ ಫುಲ್ ವಿಡಿಯೋನ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ. ನೋಡದೇ ಇದ್ರೆ ಒಂದ್ಸರಿ ಚೆಕ್ ಮಾಡಬಹುದು. ಇವಾಗ ವಾಟರ್ ಟೆಂಪರೇಚರ್ ಎಲ್ಲ ಸೆಟ್ ಆಗಿದೆ. ನಮ್ ಗಪ್ಪೀಸ್ ನ ಇದಕ್ಕೆ ರಿಲೀಸ್ ಮಾಡೋಣ ಬ್ರೀಡಿಂಗ್ ಸೆಟಪ್ ಅಲ್ಲಿ. ಸೊ ಅದಾದ್ರ ಮೇಲೆ ಇನ್ನು ಮುಂದೆ ಬರೋ ದಿನಗಳಲ್ಲಿ ಇದ್ರದ್ದು ಅಪ್ಡೇಟ್ ಕೂಡ ಕೊಡ್ತೀನಿ. ಮರಿ ಎಲ್ಲ ಹಾಕಿದ್ರೆ ಎಷ್ಟು ಮರಿ ಹಾಕ್ತು ಏನಾಯ್ತು ಅಂತ ಹೇಳಿ ಅವಾಗ ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ತಾ ಇರ್ತೀನಿ. ಇನ್ನು ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಇದರಲ್ಲಿ ಸ್ವಲ್ಪ ಅಪ್ಡೇಟ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ಕೊಟ್ಟಿದ್ದೀನಿ. ಅದೇ ತರ ನನ್ನ ಡ್ರೀಮ್ ಫಿಶ್ ನ ನಾನು ಯಾವಾಗ ತರ್ತೀನಿ, ಯಾವ ಫಿಶ್ ಎಲ್ಲದನ್ನು ತಿಳ್ಕೊಬೇಕಂತಿದ್ರೆ ನಮ್ಮ ಚಾನಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇವತ್ತಿನ ವಿಡಿಯೋ ಮಾಡಿದೆಲ್ಲ ಸ್ವಲ್ಪ ಅಪ್ಡೇಟ್ ರಿಲೇಟೆಡ್. ಈ ತರ ವಿಡಿಯೋಸ್ ನ ಮುಂದೆ ಕೂಡ ಕಂಟಿನ್ಯೂ ಮಾಡ್ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ನ ಮಾಡಿ. ಈ ತರ ವಿಡಿಯೋಸ್ ನಿಮ್ಗೆಲ್ಲ ಇಷ್ಟ ಆಗ್ತಿದೆ ಅಂದ್ರೆ ನಾನು ಈ ತರ ವಿಡಿಯೋಸ್ ಕೂಡ ಕಂಟಿನ್ಯೂ ಮಾಡ್ತೀನಿ. ಇನ್ನು ವಿಡಿಯೋ ಇಷ್ಟ ಆಗಿದ್ರೆ ಒಳಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡ್ಕೊಬಹುದು. ಚಾನಲ್ಗೆ ಏನಾದ್ರು ಹೊಸಬ್ರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ.